ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಇದು ವಿಶ್ವಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಹೆಂಗಾದರೂ ಮಾಡಿ ಈ ಟ್ರಾಫಿಕ್ ಅನ್ನು ನಿಯಂತ್ರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ನಾನಾ ರೀತಿಯ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ, ಹರಸಾಹಸವನ್ನು ಪಡ್ತಾ ಇದ್ದಾರೆ. ಬಟ್ ಇದೇ ಹಾದಿಯಲ್ಲಿಯೇ ಈಗ ಮತ್ತೊಂದು ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ, ಟ್ರಾಫಿಕ್ಕಿಗೆ ಲಗಾಮ್ ಹಾಕುವಂತಹ ನಿಟ್ಟಿನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಮತ್ತು ಹೇಗೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನಲ್ಲಿ ಮತ್ತೆ ಕಾರು ಪೋಲಿಂಗ್. ಎರಡನೇ ಟ್ರಾಫಿಕ್ ಸಿಟಿ ಹಣೆಪಟ್ಟಿ ಕಳಚಲು ಮೆಗಾ ಪ್ಲಾನ್. ವಾಹನಗಳ ಓಡಾಟ ಕಡಿಮೆ ಮಾಡಲು ಬಿಗ್ ಸ್ಕೀಮ್. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅಂತ ಖ್ಯಾತಿ ಪಡೆದಿರೋ ಬೆಂಗಳೂರು ಟ್ರಾಫಿಕ್ ಸಿಟಿ ಅನ್ನೋ ಹಣೆಪಟ್ಟಿ ಬಿದ್ದಿದೆ. ವಿಶ್ವದಲ್ಲೇ ಎರಡನೇ ಟ್ರಾಫಿಕ್ ಅಂತ ಖ್ಯಾತಿ ಪಡೆದಿದೆ. ಟ್ರಾಫಿಕ್ ಸಿಟಿ ಎಂಬ ಹಣೆಪಟ್ಟಿಯಿಂದ ಹೊರಬರಲು ಬೆಂಗಳೂರು ಸಂಚಾರಿ ವಿಭಾಗದ ಜಂಟಿ ಆಯುಕ್ತರು, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮತ್ತೆ ಜಿಬಿಎ ಮುಖ್ಯ ಆಯುಕ್ತರು ಬಿಗ್ ಪ್ಲಾನ್ ಮಾಡಿದ್ದಾರೆ. ಹೌದು, ನಗರದ ಔಟರ್ ರಿಂಗ್ ರೋಡ್ ನಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತ ಗುರುತಿಸಲಾಗಿದೆ. ಹಾಗಾಗಿ ಔಟರ್ ರಿಂಗ್ ರೋಡ್ ಸೇರಿದಂತೆ ಬೆಂಗಳೂರು ಸಿಟಿ ಒಳಗಡೆ ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ಮುಂದಾಗಿದೆ. ಫೆಬ್ರವರಿ ಮೊದಲ ವಾರದಲ್ಲಿ ಐಟಿ-ಬಿಟಿ ಕಂಪನಿಗಳ ಜೊತೆ ಸಭೆ ಮಾಡೋದಕ್ಕೆ ಮುಂದಾಗಿದ್ದಾರಂತೆ. ಈಗ ಟ್ರಾಫಿಕ್ ನಾವು ಕಮ್ಮಿ ಮಾಡಬೇಕು ಅಂದ್ರೆ ಬೇಸಿಕ್ಲಿ ವೆಹಿಕಲರ್ ಪಾಪ್ಯುಲೇಷನ್ ಬಹಳ ಇದೆ ಬೆಂಗಳೂರು ಸಿಟಿಯಲ್ಲಿ. ಪ್ರತಿ ದಿವಸ 2,500 ಇಂದ 3,000 ಗಾಡಿಗಳು ಆ್ಯಡ್ ಆಗ್ತಾ ಇದೆ. ಸೊ ನಮಗೆ ಮೇನ್ ಕಂಜೆಷನ್ ಇರೋದು ನಮ್ಮ ಈಸ್ಟ್ ಡಿವಿಷನ್ ಔಟರ್ ರಿಂಗ್ ರೋಡಲ್ಲಿ. ಸೊ ಮುಂದಿನ ವಾರ ನಮ್ಮ ಕಮಿಷನರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಕಂಪನಿಗಳು ಮುಖ್ಯಸ್ಥರು ಯಾರ್ಯಾರಿದ್ದಾರೆ ಅಥವಾ ಡಿಸಿಷನ್ ಮೇಕರ್ಸ್ ಯಾರಿದ್ದಾರೆ 500 ಜನಗಿಂತ ಮೇಲೆ ಇರೋ ಕಂಪನಿಗಳನ್ನ ಕರೆಸಿ, ಬೇರೆ ಸ್ಟೇಕ್ ಹೋಲ್ಡರ್ ಡಿಪಾರ್ಟ್ಮೆಂಟ್ಸ್ BMTC ಆಗಲಿ GB ಅವರಾಗಲಿ ಎಲ್ಲರನ್ನೂ ಕರೆದು ಒಂದು ಕನ್ಸೆನ್ಸಸ್ಗೆ ಬರಬೇಕು. ಔಟರ್ ರಿಂಗ್ ರೋಡಲ್ಲಿ ಹೇಗೆ ವೆಹಿಕಲ್ಸ್ನ ಕಮ್ಮಿ ಮಾಡಬೇಕು. ಮುಂದಿನ ವಾರ ಫೆಬ್ರವರಿ ಫಸ್ಟ್ ವೀಕಲ್ಲಿ CP ಸಾಹೇಬರ ನೇತೃತ್ವದಲ್ಲಿ ನಾವು ಔಟರ್ ರಿಂಗ್ ರೋಡ್ ಕಂಪನೀಸ್ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡ್ತೀವಿ. ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂತ ಮಾಹಿತಿ ಕಲೆಕ್ಟ್ ಮಾಡಿ ಟ್ರಾಫಿಕ್ ನಿಯಂತ್ರಣ ಮಾಡೋಕೆ ಪ್ಲಾನ್ ಮಾಡ್ತಿದೆ. ಪ್ರಮುಖವಾಗಿ ಔಟರ್ ರಿಂಗ್ ರೋಡ್ನ ಗುರಿಯಾಗಿಸಿಕೊಂಡು ಟ್ರಾಫಿಕ್ ನಿಯಂತ್ರಣ ಮಾಡೋಕೆ ಪ್ಲಾನ್ ಮಾಡ್ತಿದ್ದು, ಬೆಂಗಳೂರಿನಲ್ಲಿ ವೆಹಿಕಲ್ಗಳ ಓಡಾಟ ಹೆಚ್ಚಾಗಿದ್ದು ವೆಹಿಕಲ್ ಓಡಾಡುವ ಪ್ರಮಾಣ ಕಡಿಮೆ ಮಾಡಬೇಕು ಅಂತ ಚಿಂತನೆ ನಡೆಸಿದೆ. 10% ಓಡಾಟ ಕಡಿಮೆ ಆದರೆ 40% ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ ನಿರೀಕ್ಷೆ ಇಡಲಾಗಿದೆ. ನಾವು 10% ವೆಹಿಕಲ್ಸ್ ಕಮ್ಮಿ ಮಾಡೋ ಯಶಸ್ವಿ ಆದ್ರೂ ಸುಮಾರು 30-40% ಕಂಜೆಷನ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ರೂಪರೇಷೆಗಳನ್ನ ನಮ್ಮ ಡಿಪಾರ್ಟ್ಮೆಂಟ್ ಹಂತಗಳಲ್ಲಿ ನಾವು ಮೀಟಿಂಗ್ ಮಾಡಿ ಅದನ್ನ ಡಿಸೈಡ್ ಮಾಡ್ಕೊತಾ ಇದ್ದೀವಿ. ಎಲ್ಲ ಕಂಪನಿಗಳು ನಾವು ಕರೆಯೋಕೆ ಹೋದ್ರೆ ಸುಮಾರು 1000 ಜನ ಆಗ್ಬಿಡ್ತಾರೆ. ಅದು ಅರೌಂಡ್ ಒಂದು 200-250 ಕಂಪನೀಸ್ ಬರ್ಬೋದು. ಮಾಹಿತಿ ಕಲೆ ಆಗ್ತಾ ಇದೀವಿ. ಅಂಥವ್ರಿಗೆ ಕರೆದು ನಾವು ಮಾತಾಡ್ತೀವಿ. ಒಂದು ಕಾರ್ ಪೋಲಿಂಗ್ ಇದೆ, ಬಸ್ ಪೋಲಿಂಗ್ ಇದೆ, ಬಸ್ ಶಟಲ್ ಸರ್ವಿಸಸ್ ಇದೆ, ವರ್ಕ್ ಫ್ರಮ್ ಹೋಮ್ ಒಂದು ದಿವಸ ಮಾಡೋಕ್ಕೆ, ಮತ್ತೆ ಕೆಲಸ ಕಾರ್ ಫ್ರೀ ಡೇ ಅಂತ ಮಾಡಲಿಕ್ಕೆ. ಸೊ ಭಾಳ ವಿವಿಧವಾದ ಯೋಚನೆಗಳು ನಾವು ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ಲಿ ಅದನ್ನ ಕರೆಕ್ಟಾಗಿ ಪ್ಲಾನ್ ಔಟ್ ಮಾಡಿ ಅದಕ್ಕೆ ಎಂಪ್ಲಾಯೀಸ್ಗೆ ಮತ್ತು ಅವ್ರದ್ದು ಏನು ಸಲಹೆಗಳಿದೆ ಅದನ್ನು ಕೂಡ ಪಡೆದುಕೊಂಡು ಏನು ಬೆಸ್ಟ್ ಪಾಸಿಬಲ್ ಇದೆ ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡಲಿಕ್ಕೆ ಮಾಡಿ. ಇನ್ನು ಐಟಿ-ಬಿಟಿ ಕಂಪನಿಗಳ ಜೊತೆ ಸಭೆ ಬಳಿಕ ಬೆಂಗಳೂರಿನಲ್ಲಿ ಮತ್ತು ಔಟರ್ ರಿಂಗ್ ರೋಡ್ನಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಹೊಸ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ. ಆಗಿದ್ರೆ ಟ್ರಾಫಿಕ್ ನಿಯಂತ್ರಣಕ್ಕೆ ಯಾವೆಲ್ಲ ನಿಯಮ ಜಾರಿಯಾಗಬಹುದು ಅಂತ ನೋಡೋದಾದ್ರೆ, ಟ್ರಾಫಿಕ್ ನಿಯಂತ್ರಣಕ್ಕೆ ಹೊಸ ರೂಲ್ಸ್. 500ಕ್ಕಿಂತ ಹೆಚ್ಚು ಉದ್ಯೋಗಿಗಳಿರುವ ಕಂಪನಿಗಳಲ್ಲಿ ವೆಹಿಕಲ್ ಬಳಕೆ ಕಡಿಮೆಗೆ ಚಿಂತನೆ. ಔಟರ್ ರಿಂಗ್ ರೋಡ್ನಲ್ಲಿ 500ಕ್ಕಿಂತ ಹೆಚ್ಚು ಎಂಪ್ಲಾಯ್ ಇರುವ 250 ಕಂಪನಿಗಳಿವೆ. ಈ 250 ಕಂಪನಿಗಳ ವೆಹಿಕಲ್ ಓಡಾಟ ಕಡಿಮೆ ಆದರೆ ಕೊಂಚ ಟ್ರಾಫಿಕ್ ನಿಯಂತ್ರಣ. ವಾರದಲ್ಲಿ 1 ದಿನ ವರ್ಕ್ ಫ್ರಮ್ ಹೋಮ್ ನೀಡಲು ಐಟಿ-ಬಿಟಿ ಕಂಪನಿಗಳಿಗೆ ಮನವಿ. 1 ದಿನ ಕಾರು ಫ್ರೀ ಡೇ ಜಾರಿ. 1 ದಿನ ಕಾರು ಬಳಕೆ ಬೇಡ ಅನ್ನೋ ನಿರ್ಧಾರ. ಕಾರು ಪೋಲಿಂಗ್ ಆರಂಭದ ಬಗ್ಗೆ ಕಂಪನಿಗೆ ಮನವಿ. ಬಸ್ ಪೋಲಿಂಗ್ ಬಗ್ಗೆ ಚಿಂತನೆ. 10% ವೆಹಿಕಲ್ ಓಡಾಟ ಕಡಿಮೆ ಆದರೆ 40% ಟ್ರಾಫಿಕ್ ಕಡಿಮೆ ಆಗುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಹಲವು ಪ್ಲಾನ್ ಮಾಡ್ತಾ ಇದ್ದು, ಐಟಿ-ಬಿಟಿ ಕಂಪನಿಗಳ ಜೊತೆ ಸಭೆ ಮಾಡಿದ ಟ್ರಾಫಿಕ್ ನಿಯಂತ್ರಣಕ್ಕೆ ಯಾವ ನಿಯಮ ಜಾರಿಯಾಗಬಹುದು ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.